ಯಲ್ಲಾಪುರ ಪಟ್ಟಣದಲ್ಲಿ ಯುಗಾದಿ ಉತ್ಸವ ಪ್ರಯುಕ್ತ ನಡೆದ ಭವ್ಯ ಶೋಭಾಯಾತ್ರೆ ಸಂಪನ್ನ. ಶಾಸಕ ಹೆಬ್ಬಾರ್ ಭಾಗಿ. ಮಾರ್ಚ್ 19ರಂದು ರಾತ್ರಿ ಸುಮಾರು 10 ಗಂಟೆಗೆ ಪಟ್ಟಣದಲ್ಲಿ ಯುಗಾದಿ ಉತ್ಸವ ನಿಮಿತ್ತ ನಡೆದ ಭವ್ಯ ಶೋಭಾಯಾತ್ರೆ ಸಂಪನ್ನಗೊಂಡಿತು. ಹಿಂದೂಗಳ ಹೊಸ ವರ್ಷ ಯುಗಾದಿ ಪ್ರಯುಕ್ತ ನಡೆದ ಭವ್ಯ ಶೋಭಾಯಾತ್ರೆಗೆ ಕೋಟೆ ಕರಿಯವ್ವ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಡಿಜೆ ಹಾಡಿಗೆ ಹೆಜ್ಜೆ ಹಾಕುತ್ತಾ ಮಹಿಳೆಯರು, ಮಕ್ಕಳು, ಯುವತಿಯರು, ಯುವಕರು ಸಾಗಿದ್ದರು. ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಅವರ ಪುತ್ರ ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಜನಸಾಮಾನ್ಯರೊಂದಿಗೆ ಹಾಡಿಗೆ ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು. ಶೋಭಾಯಾತ್ರೆಯ ದಾರಿಯುದ್ದಕ್ಕೂ ಸೇರಿದ್ದ ಜನಸ್ತೋಮ ರಸ್ತೆಯ ಅಕ್ಕಪಕ್ಕದಲ್ಲಿ ಕಟ್ಟಡದ ಮೇಲ್ಭಾಗದಲ್ಲಿ ನಿಂತು ಶೋಭಾಯಾತ್ರೆಯನ್ನು ಕಣ್ತುಂಬಿಕೊಂಡರು. ಚಂಡೆ ವಾದ್ಯ, ಡೊಳ್ಳು ಹಾಗೂ ನೃತ್ಯ ಭಜನಾ ತಂಡ, ಭಾರತ ಮಾತೆ, ಮಾತೆ, ಯಮಕಿಂಕರರು, ಯಲ್ಲಮ್ಮ ದೇವಿ ಹೀಗೆ ಸ್ಥಳೀಯರಿಂದ ಸ್ತಬ್ಧ ಚಿತ್ರಗಳು ಹಾಗೂ ಗಾರುಡಿ ಗೊಂಬೆಗಳು ಜನಾಕರ್ಷಣೆಯ ಕೇಂದ್ರಗಳಾಗಿದ್ದವು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಂತರ ಗ್ರಾಮದೇವಿ ದೇವಸ್ಥಾನದಲ್ಲಿ ಶೋಭಾಯಾತ್ರೆಯು ಸಂಪನ್ನಗೊಂಡಿತು. ಶೋಭಾಯಾತ್ರೆಯ ಮಾರ್ಗ ಮಧ್ಯೆ ಕಾಲಂನಗರದ ಯುವ ಬಳಗದಿಂದ ಎಳ್ಳು ನೀರು ಪಾನಕ ವಿತರಿಸಿದರು. ಪೊಲೀಸರು ಸಂಪೂರ್ಣ ಶೋಭಾಯಾತ್ರೆ ಮೇಲೆ ನಿಗಾ ವಹಿಸಿ